ಅಂತ್ಯಕಾಲದ ಅತಿ ದೊಡ್ಡ ಸುಳ್ಳು ಕ್ರಿಸ್ತ ವಿರೋಧಿ, ಮೃಗದ ಮುದ್ರೆ, ಸುಳ್ಳು ಪ್ರವಾದಿಗಳಿಂದ ಮಾತ್ರವಲ್ಲ, ಅತಿ ದೊಡ್ಡ ಮೋಸವೆಂದರೆ ಸತ್ಯ ಸುವಾರ್ತೆಯಂತೆ ಕಾಣುವ ಕ್ರೈಸ್ತತ್ವದ ರೂಪವನ್ನು ಹೊಂದಿರುವ ಆದರೆ ವಿಧೇಯತೆ ಇಲ್ಲದಿರುವಂಥದ್ದು, ಪವಿತ್ರತೆ ಇಲ್ಲದಿರುವಂಥದ್ದು, ವಿವೇಚನೆ ಇಲ್ಲದಿರುವಂಥದ್ದು, ನಿಜವಾದ ಕ್ರಿಸ್ತನನ್ನು ಕಳೆದುಕೊಂಡಿರುವ ಈ ನಕಲಿ ಕ್ರೈಸ್ತತ್ವವಾಗಿದೆ. ಅಂತ್ಯಕಾಲದ ಅತಿ ದೊಡ್ಡ ಮೋಸಗಳು ಯಾವ್ಯಾವು? ಈ ವಿಡಿಯೋದಲ್ಲಿ 10 ಮೋಸಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಮತ್ತೊಂದು ಆವರ್ತಿ ಎಲ್ಲ ಪ್ರೀತಿಯ ದೇವ ಜನರಿಗೆ ಪ್ರೈಸ್ ಲಾರ್ಡ್ ಜೈ ಕ್ರಿಸ್ತ್. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಹೊಸಬರಾಗಿ ಒಂದು ವಿಡಿಯೋನ ನೋಡ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ. ಇದೇ ರೀತಿಯಾದ ವಿಶೇಷಕರವಾಗಿರುವಂಥ ವಿಡಿಯೋಗಳು ನೀವು ಮುಂದೆ ಮಿಸ್ ಮಾಡಿಕೊಳ್ಳುವುದಿಲ್ಲ. ಕ್ರೈಸ್ತರು ಮೋಸ ಎಂದ ತಕ್ಷಣ ಕ್ರಿಸ್ತ ವಿರೋಧಿ ಬಂದಾಗ ಮೋಸವಾಗುತ್ತದೆ, ಮೃಗದ ಮುದ್ರೆಯಿಂದ ಮೋಸವಾಗುತ್ತದೆ, ಕೃತಕ ಬದ್ಧತೆ ಈ AI ಬಂದಿದೆ ಅದರಿಂದ ನಮಗೆ ಮೋಸವಾಗಬಹುದು, ಒನ್ ವರ್ಲ್ಡ್ ಒಂದು ಪ್ರಪಂಚದ ಸರ್ಕಾರ ಬಂದಾಗ ನಮಗೆ ಮೋಸವಾಗಬಹುದು, ಸುಳ್ಳು ಧರ್ಮಗಳು ಬಂದಾಗ ನಮಗೆ ಮೋಸವಾಗಬಹುದು ಎಂಬುದಾಗಿ ಇನ್ನೂ ಬರುತ್ತದೆ, ಇನ್ನೂ ಬಹುದು ಎಂಬುದಾಗಿ ಹೇಳುವಂಥ ಕಾಯುವಂಥದ್ದಲ್ಲ. ಯಾಕಂದರೆ ಯೇಸು ಕ್ರಿಸ್ತ ನಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾನೆ. ಯೇಸು ಎಂದಿಗೂ ಇವುಗಳ ಮೊದಲು ಅಪಾಯವೊಂದು ಪ್ರಸ್ತುತಪಡಿಸಲಿಲ್ಲ. ಆತನು ಅಪಾಯ, ಯುದ್ಧಗಳು ಅಥವಾ ಭೂಕಂಪಗಳಿಗೆ ಬದಲಾಗಿ ಯೇಸು ಕ್ರಿಸ್ತನ ಮೊದಲ ಮಾತು ಏನು? ಯಾರು ನಿಮ್ಮನ್ನು ವಂಚಿಸದೆ ಎಚ್ಚರವಾಗಿರ್ರಿ. ವಂಚನೆ ಮಾಡುವಂಥದ್ದು ಕೊನೆಯದಾಗಿ ಅಂತ್ಯಕಾಲದಲ್ಲಿ ಮಾತ್ರ ಬರುವುದಿಲ್ಲ. ವಂಚನೆ ಮಾಡುವಂಥದ್ದು ಈಗಾಗಲೇ ಇರುವಂಥದ್ದಾಗಿದೆ. ನೀವು ಎಚ್ಚರವಾಗಿರ್ರಿ. ಅತಿ ದೊಡ್ಡ ವಂಚನೆ ಭಾಗ 1. ಅಂತ್ಯಕಾಲದ ಹೋರಾಟವು ಸತ್ಯಕ್ಕಾಗಿ ನಡೆಯುವ ಹೋರಾಟವಾಗಿದೆ. ಇಲ್ಲಿ ವಂಚನೆಗೆ ಗ್ರೀಕ್ನಲ್ಲಿ ಯಾವ ಪದವಾಗಿದೆ? ಪ್ಲೆನಿಸೆ ಎಂಬುದಾಗಿ. ಇದರ ಅರ್ಥ ದಾರಿ ತಪ್ಪಿಸುವಂಥದ್ದು, ಅಲೆದಾಡುವಂಥದ್ದು, ಪ್ರಲೋಭಗೊಳಿಸುವಂಥದ್ದು, ಸತ್ಯದಿಂದ ದೂರ ಹೋಗುವಂತೆ ಮಾಡುವಂಥದ್ದು. ಇದು ಹೇಗಾಗಿದೆ? ಈ ಒಂದು ಪದ ಒಂದು ಪ್ಲ್ಯಾನೆಟ್ಗೆ ಹೋಲಿಕೆ ಆಗಿದೆ. ಅಂದರೆ ಒಂದು ಗ್ರಹ ಹೇಗೆ ಒಂದು ಅಲೆದಾಡುವಂಥ ವಸ್ತುವಾಗಿದೆಯೋ ಅದೇ ರೀತಿಯಾಗಿ ಜನರನ್ನು ಆತ್ಮೀಕ ಸತ್ಯದಿಂದ ಅಲೆದಾಡಿಸುವಂಥ ಒಂದು ಯೇಸು ಕ್ರಿಸ್ತನು ಈ ಒಂದು ಪದವನ್ನು ಬಳಸಿ ಎಚ್ಚರಿಸಿದ್ದಾನೆ. ಯಾಕಂದರೆ ಸೈತಾನನ ಹಳೆಯ ಪ್ರಾರಂಭದಿಂದ ಆತನು ವಂಚಿಸುವಂಥ ವಿಧಾನ ಬದಲಾಗಲಿಲ್ಲ. ನಾವು ಆದಿಕಾಂಡ 3:1 ನೋಡುತ್ತೇವೆ. ಅಲ್ಲಿ ಸೈತಾನ ಏನು ಮಾಡುತ್ತಾನೆ? ಬೇರೆ ಒಂದು ಪ್ರಶ್ನೆ, ದೇವರು ಹೇಳಿರುವಂಥ ವಿಷಯಗಳನ್ನೇ ತೆಗೆದುಕೊಂಡು ಅದಕ್ಕೆ ತಿರುಗಿಸಿ ಏನಾದರೂ ಮಾಡಿ ಇನ್ನೊಂದು ಪ್ರಶ್ನೆಗಳನ್ನು ಕೇಳಿ ವಂಚಿಸುವಂಥದ್ದನ್ನು ಮಾಡುತ್ತಾನೆ. ಅರ್ಥ, ವಾಕ್ಯಗಳನ್ನು ಅವನಿಗೆ ಬೇಕಾಗಿರುವಂಥ ವಿಷಯಕ್ಕೆ ತಿರುಗಿಸಿಕೊಂಡು ಅದಕ್ಕೆ ಅರ್ಥವನ್ನು ಕೊಡುವಂಥದ್ದು ಕೂಡ ವಂಚನೆಯೇ ಆಗಿದೆ. ಅದಕ್ಕೋಸ್ಕರ ಸೈತಾನನು ಕೊಲೆಗಾರ, ದೋಷಕ ರೂಪದಲ್ಲಿ ಅವನು ಶಾಸ್ತ್ರಗಳೇನು ಮಾಡುತ್ತಾನೆ? ಅವನಿಗೆ ಬೇಕಾಗಿರುವಂಥ ವಿಷಯಗಳನುಸಾರವಾಗಿ, ಅವನ ರಾಜ್ಯಕ್ಕೆ ಬೇಕಾಗಿರುವಂಥ ವಿಷಯಗಳನುಸಾರವಾಗಿ ಅದನ್ನ ಅರ್ಥವನ್ನು ಪಡಿಸಿ ಅವನು ವಂಚಿಸುತ್ತಾನೆ. ಅತಿ ದೊಡ್ಡ ವಂಚನೆ ಭಾಗ 2. ವಂಚನೆಯು ಧರ್ಮದ ಒಳಗೆ ಸಂಭವಿಸುತ್ತದೆ. ಇದು ಬಹಳಷ್ಟು ಭಯಂಕರವಾಗಿದೆ. ಯಾಕಂದರೆ ಹೆಚ್ಚಿನ ವಿಶ್ವಾಸಿಗಳು ನಾಸ್ತಿಕರಂದರೆ ದೇವರಿಲ್ಲದವರು ಅವರ ವಿಷಯದಲ್ಲಿ ಯೇಸು ಕ್ರಿಸ್ತನ ಎಚ್ಚರಿಸಿದ್ದಾನೆ ಎಂಬುದಾಗಿ ಅಲ್ಲ, ಅವರಿಗೆ ದೇವರಿಲ್ಲಿ ಎಚ್ಚರಿಸ್ತಾ ಇದ್ದಾನೆ ಎಂಬುದಾಗಿ ಕೂಡ ಅಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಯಾರಿಗೆ ಎಚ್ಚರಿಸ್ತಾ ಇದ್ದಾನೆ? ಯಾರು ಯೇಸು ಕ್ರಿಸ್ತನ ನಂಬಿಕೆಯಲ್ಲಿದ್ದಾರೋ, ಕರ್ತನ ರಾಜ್ಯದಲ್ಲಿದ್ದಾರೋ ಅವರಿಗೆ ಯೇಸು ಕ್ರಿಸ್ತನು ಎಚ್ಚರಿಸ್ತಾ ಇದ್ದಾನೆ. ಮತ್ತಾಯ 24:5 ಅನೇಕರು ನನ್ನ ಹೆಸರಿನಲ್ಲಿ ಬರುವರು. ಕ್ರಿಸ್ತನು, ನಾನೇ ಕ್ರಿಸ್ತನು, ಬರಬೇಕಾಗಿರುವಂಥ ಕ್ರಿಸ್ತನು ಎಂಬುದಾಗಿ ಅನೇಕರು ಎಂಬುದಾಗಿ ಪದ ಬಳಸಲಾಗಿದೆ ಯೇಸು ಕ್ರಿಸ್ತನಿಂದ. ಅಂದರೆ ಬಹಳಷ್ಟು ಜನ ಬರುತ್ತಾರೆ. ಇದು ವಂಚನೆ ಮಾಡುವುದಕ್ಕೋಸ್ಕರ, ದೇವರ ಮಕ್ಕಳಿಗೆ ದೇವರ ನಂಬಿಕೆಯಿಂದ ದೂರ ಮಾಡುವುದಕ್ಕೋಸ್ಕರ ಸೈತಾನನು ಕೊನೆಯ ಒಂದು ಅಂತ್ಯಕಾಲದ ಸಮಯದಲ್ಲಿ ವಂಚಿಸುವುದಕ್ಕೋಸ್ಕರ ಕ್ರಿಸ್ತನು, ಬೋಧಕರು, ಪ್ರವಾದಿಗಳು ಎಂದು ಸುಳ್ಳು ಸೈತಾನ ರಾಜ್ಯಕ್ಕೆ ಬೇಕಾಗಿರುವಂಥ ವಾಕ್ಯಗಳನ್ನು ತಿರುಗಿಸಿ ಹೇಳುವಂಥವರು ಬರುತ್ತಾರೆ ಎಂದು ದೇವರು ಎಚ್ಚರಿಸಿದ್ದಾನೆ. ಅದಕ್ಕೋಸ್ಕರ ಅತ್ಯಂತ ಭಯಾನಕ ವಾಕ್ಯ ಭಾಗ ಇಲ್ಲಿ ಮತ್ತಾಯ 7:21-23 ನಾವು ನೋಡುತ್ತೇವೆ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಪ್ರವಾದಿಸಿದ್ದೇವೆ, ದೆವ್ವಗಳನ್ನು ಬಿಡಿಸಿದ್ದೇವೆ, ಅದ್ಭುತಗಳನ್ನು ಮಾಡಿದ್ದೇವೆ. ಅವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಾನು ನಿಮ್ಮನ್ನು ಎಂದಿಗೂ ಅರಿಯನು, ನಿಮ್ಮ ಗುರುತೇ ನನಗಿಲ್ಲ, ನೀವು ಯಾರಿದ್ದೀರಿ, ತೊಲಗಿ ಹೋಗ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಯಾಕೆಂದರೆ ಅವರು ಯೇಸು ಕ್ರಿಸ್ತನ ಹೆಸರನ್ನೇ ಹೇಳಿಕೊಂಡು ಒಳಗಡೆ ಇದ್ದುಕೊಂಡು ಯೇಸು ಕ್ರಿಸ್ತನ ರಾಜ್ಯವನ್ನು ಎಲ್ಲ ಜನರನ್ನು ಮೋಸ ಮಾಡುವಂಥ ಈ ಒಂದು ಬೋಧಕರು, ಮಹತ್ಕಾರ್ಯಗಳನ್ನು ಮಾಡುವಂಥ, ಸೂಚಕ ಕಾರ್ಯಗಳನ್ನು ಮಾಡುವಂಥ ದೇವರ ಮಕ್ಕಳು, ದೇವರ ಬೋಧಕರು, ಪ್ರವಾದಿಗಳೆಂದು ಹೇಳಿಕೊಳ್ಳುವಂಥವರಿದ್ದರು. ಅದಕ್ಕೋಸ್ಕರ ಅವರಿಗೆ ದೇವರು ಹೋಗು ಎಂಬುದಾಗಿ ಹೇಳಿದನು. ಇಲ್ಲಿ ಯೇಸು ಕ್ರಿಸ್ತನು ಒಂದು ಸಾರಿ ನಮ್ಮನ್ನು ಅರಿತಿದ್ದೇನೆ ಎಂಬುದಾಗಿ ಇಲ್ಲ, ಎಂದಿಗೂ ಕೂಡ ನಿಮ್ಮನ್ನು ನಾನು ಅರಿತವನೇ ಅಲ್ಲ, ಅಂದರೆ ನಿಮ್ಮ ಗುರುತೇ ನಮಗಿಲ್ಲ ಎಂಬುದಾಗಿ. ಅದಕ್ಕೋಸ್ಕರ
ಇಲ್ಲಿ ಸೇವೆ ಚಟುವಟಿಕೆಗಳಲ್ಲಿ ರಕ್ಷಣೆ ಪರಾವೆಯಲ್ಲ, ಅದ್ಭುತಗಳು ಸಿದ್ಧಾಂತವನ್ನು ದೃಢೀಕರಿಸುವುದಿಲ್ಲ. ಸತ್ಯ ಮಾತ್ರ ಸೇವೆಯನ್ನು ದೃಢೀಕರಿಸುತ್ತದೆ. ಅದ್ಭುತಗಳನ್ನು ಮಾಡುತ್ತೇವೆ, ಅದು ನಮ್ಮ ಸೇವೆಗೆ ದೃಢೀಕರಿಸುತ್ತದೆ ಎಂಬುದಾಗಿ ಮಾತ್ರವಲ್ಲ, ಸತ್ಯ ಸೇವೆಯನ್ನು ದೃಢೀಕರಿಸುತ್ತದೆ. ಇಲ್ಲಿ ಧರ್ಮೋಪದೇಶ ಕಾಂಡ 13:1-3 ಹೇಳುತ್ತದೆ. ಅತ್ಯಂತ ದೊಡ್ಡ ಸುಳ್ಳು ಭಾಗ 3. ಅತಿ ದೊಡ್ಡ ವಂಚನೆ ಅಂದರೆ ಸುಳ್ಳು ಸುವಾರ್ತೆ. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1:6-9 ಮತ್ತು 2 ಕೊರಿಂಥದವರಿಗೆ 11. ಇಲ್ಲಿ ಸ್ವತಃ ಪೌಲನು ಹೇಳುತ್ತಾನೆ, ನಾವು ಹೇಳುತ್ತಿರುವಂತಹ ಸುವಾರ್ತೆಯನ್ನು ಬಿಟ್ಟು ಬೇರೆ ಸುವಾರ್ತೆ ಯಾರೇ ಆಗಲಿ, ಈ ಲೋಕದಲ್ಲಿ ಯಾರೇ ದೇವರ ಮಗನೆಂಬುದಾಗಿ ಹೇಳಿಕೊಂಡಿರುವಂಥವನೇ ಆಗಲಿ, ಪರಲೋಕದಿಂದ ದೇವದೂತನೇ ಬಂದು ನಿಮಗೆ ಇನ್ನೊಂದು ಸುವಾರ್ತೆ ಹೇಳಲಿ, ಅದು ನೀವು ನಂಬಬಾರದು, ಅದು ದೇವರಿಂದ ಬಂದಿದ್ದಲ್ಲ. ಈ ಸುವಾರ್ತೆಯನ್ನು ಬಿಟ್ಟು ಬೇರೆ ಯಾವುದೇ ಸುವಾರ್ತೆ ಆಗಿರಲಿ ಸೈತಾನನಿಂದ ಬಂದಿರುವಂಥದ್ದಾಗಿದೆ. ಅದಕ್ಕೋಸ್ಕರ ಇನ್ನೊಂದು ಸುವಾರ್ತೆ ಅನ್ನುವಂಥ ವಿಷಯದಲ್ಲಿ ಪೌಲನು ಎಚ್ಚರಿಸಿದ್ದಾನೆ. ಈ ಒರಿಜಿನಲ್ ಅಸಲಿ ನಮಗೆ ಬೇಕಾಗಿರುವಂಥ ಸುವಾರ್ತೆ ನಮ್ಮ ಸತ್ಯವೇದದಲ್ಲಿ ಸುವಾರ್ತೆಗಳಲ್ಲಿ ಉಂಟು. ಇದನ್ನು ನಕಲಿ ಸುವಾರ್ತೆಯನ್ನು ಹೇಳುವುದಕ್ಕೋಸ್ಕರ ಬೇರೆ ಬೇರೆ ಸುವಾರ್ತೆಗಳು ಬಂದಿದೆ. ಇವಾಗ ಮಾರ್ಮನಿಸಮ್ ಎಂಬುದಾಗಿ ಹೇಳುತ್ತೇವೆ, ಅವರು ತಮ್ಮದೇ ಆಗಿರುವಂಥ ಒಂದು ಸುವಾರ್ತೆಯನ್ನು ಹೇಳುತ್ತಾರೆ. ಹೀಗೆ ಅನೇಕ ಒಂದು ಸುವಾರ್ತೆ. ಇನ್ನೊಬ್ಬರು ಕೆಲವರು ಹೇಳುತ್ತಾರೆ, ಇನ್ನೊಂದು ಸುವಾರ್ತೆ ಈ ರೀತಿಯಾಗಿ ಯೇಸು ಕ್ರಿಸ್ತನು ಬಂದಿರುವಂಥದ್ದು ಈ ವಿಷಯಗಳಿಗೋಸ್ಕರ, ನಿಮಗೆ ಶ್ರೀಮಂತ ಮಾಡುವುದಕ್ಕೋಸ್ಕರ, ಒಳ್ಳೆ ಆರೋಗ್ಯ ಕೊಡುವುದಕ್ಕೋಸ್ಕರ. ಇನ್ನೊಂದು ಸುವಾರ್ತೆ ಆಗಿದೆ, ಇದಕ್ಕೆ ಪ್ರಾಸ್ಪೆರಿಟಿ ಗಾಸ್ಪೆಲ್ ಎಂಬುದಾಗಿ ಹೇಳುತ್ತೇವೆ. ಈ ರೀತಿಯಾದ ಸುವಾರ್ತೆ ಎಲ್ಲವೂ ಸೈತಾನನಿಂದ ಬಂದಿರುವಂಥದ್ದಾಗಿದೆ. ಹೊಸದಾಗಿ ನಾವು ಸುವಾರ್ತೆ ಸೃಷ್ಟಿಸುವಂಥದ್ದಲ್ಲ. ಈ ಸುವಾರ್ತೆಗೆ ನಾವು ಇನ್ನೊಂದು ಸುವಾರ್ತೆಯನ್ನಾಗಿ ಇದಕ್ಕೆ ನಾವು ನಕಲಿ ಮಾಡಿ ನಾವು ಹೇಳುತ್ತಿರುವಂಥ ಸುವಾರ್ತೆಯೇ ಸತ್ಯವಾಗಿದೆ ಎಂಬುದಾಗಿ ಇಲ್ಲ. ಸತ್ಯವೇದದಲ್ಲಿ ಯಾವ ಸುವಾರ್ತೆ ಆಗಿದೆಯೋ ಅದೇ ನಮಗೆ ಬೇಕಾಗಿರುವಂಥ ಸತ್ಯ ಸುವಾರ್ತೆ ಆಗಿದೆ. ಅದಕ್ಕೋಸ್ಕರ 2 ತಿಮೋಥಿ 4:3-4 ಯೆರೆಮೀಯ 5:31 ಜನರು ಸತ್ಯಬೋಧನೆಯನ್ನು ಸಹಿಸಿಕೊಳ್ಳದೇ ಇರುವಂಥ ಕಾಲವು ಬರುತ್ತದೆ. ಅವಾಗ ಅವರ ಒಂದು ತಮ್ಮ ಆಸೆಗಳಿನನುಸಾರವಾಗಿ ಅವರು ಬೋಧಕರನ್ನಿಟ್ಟುಕೊಳ್ಳುತ್ತಾರೆ. ಇದು ಸ್ಪಷ್ಟವಾಗಿ ನಮಗೆ ಕೊಡಲ್ಪಟ್ಟಿದೆ. ಜನರಿಗೆ ಏನು ಕೇಳಬೇಕು ಅಂತ ಹೇಳುವಂಥ ಬೋಧಕನೇ ಅವರ ಎದುರಿನಲ್ಲಿ, ಅವರ ಸಭೆಯಲ್ಲಿ ಇರುತ್ತಾರೆ. ಅವರನ್ನು ಮಾತ್ರ ಅವರು ಕೇಳುತ್ತಾರೆ. ಅದಕ್ಕೆ ಸಮಸ್ಯೆ ಬೋಧನೆಯ ಕೊರತೆ ಅಲ್ಲ, ಅದು ಜನರ ಆದ್ಯತೆ ಆಗಿದೆ. ಇವಾಗ ಜನರು ಯಾವುದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ? ಸುಳ್ಳು, ಅವರಿಗೆ ಬೇಕಾಗಿರುವಂಥ, ಅವರಿಗೆ ಸಂತೋಷ ಕೊಡುವಂಥ ಒಂದು ಸುವಾರ್ತೆ ವಾಕ್ಯಗಳನ್ನು ಆದ್ಯತೆ ಕೊಡ್ತಾ ಇದ್ದಾರೆ, ಸತ್ಯವನ್ನಲ್ಲ. ಈ ಆರಾಮಾಗಿರುವಂಥದ್ದು ನಾವು ಮಾಡುತ್ತಿರುತ್ತೇವೆ, ಅದನ್ನು ಯಾರೂ ಕೂಡ ತಪ್ಪು ಎಂಬುದಾಗಿ ಹೇಳಬಾರದು. ಅಂಥ ಒಂದು ಸೇವಕನು ನಮಗೆ ಇದ್ದರೆ ಸಾಕು, ನಾವು ಏನೂ ಕೂಡ ಮಾಡಬಹುದು ಎನ್ನುವಂಥ ಆಸೆನಿಟ್ಟುಕೊಂಡು ಅಂಥ ಒಂದು ವಿಷಯಗಳಿಗೆ ಆದ್ಯತೆ ನೀಡುತ್ತಾ ಇದ್ದಾರೆ. ಅವರು ವಂಚನೆಯಲ್ಲಿ ಮೋಸ ಹೋಗುತ್ತಾ ಇದ್ದಾರೆ. ಅತ್ಯಂತ ದೊಡ್ಡ ಸುಳ್ಳು ಭಾಗ 5. ಆಕ್ರಮ ಸಭೆಯನ್ನು ಪ್ರವೇಶಿಸುತ್ತದೆ. ಈ ಆಕ್ರಮವು ಸಭೆಯ ಒಳಗೆ ಬರುತ್ತದೆ. ಇಲ್ಲಿ ಮತ್ತಾಯ 24:12 ಆಕ್ರಮವು ಹೆಚ್ಚಾಗಿರುವುದರಿಂದ ಅನೇಕರು ಪ್ರೀತಿಯಿಂದ ದೂರ ಹೋಗುವರು, ಪ್ರೀತಿ ಅವರಲ್ಲಿರುವಂಥದ್ದು ತಣ್ಣಗಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೋಸ್ಕರ ಇದು ಕೇವಲ ಸಮಾಜದ ಪಾಪವಲ್ಲ. ಮತ್ತಾಯ 7ನೇ ಅಧ್ಯಾಯದಲ್ಲಿ ಯೇಸುವನ್ನು ಕರ್ತನೆ ಎಂದು ಕರೆಯುವವರೊಂದಿಗೆ ಈ ಆಕ್ರಮವನ್ನು ಸಂಪರ್ಕಿಸುತ್ತದೆ. ಧಾರ್ಮಿಕ ಚಟುವಟಿಕೆ ಇರುತ್ತದೆ, ಆದರೆ ವಿಧೇಯತೆಯೇ ಇರುವುದಿಲ್ಲ. ಈ ಆಕ್ರಮತೆಯನ್ನು ನಾವು ಇವತ್ತಿನ ದಿವಸದಲ್ಲಿ ಅನೇಕ ಸಭೆಗಳಲ್ಲಿ, ನಮ್ಮ ಒಂದು ಸಭೆಗಳಲ್ಲಿ ಕೂಡ ನೋಡುತ್ತಾ ಇದ್ದೇವೆ. ಹಣಕ್ಕೋಸ್ಕರ, ತಮ್ಮದೇ ಆಗಿರುವಂಥ ಒಂದು ಹೆಸರನ್ನು ಬೆಳೆಸುವುದಕ್ಕೋಸ್ಕರ, ಹೆಚ್ಚಾಗಿ ದೊಡ್ಡದಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಅನೇಕ ಒಂದು ದೇವರ ವಿರುದ್ಧವಾಗಿರುವಂಥ ಚಟುವಟಿಕೆಗಳಲ್ಲಿ ಹೋಗುತ್ತಿರುವಂಥದ್ದು ನೋಡುತ್ತೇವೆ. ಆದರೆ ದೇವರ ವಿಧೇಯತೆಯೇ ಅವರಲ್ಲಿ ಕಾಣುತ್ತಿರುವಂಥದ್ದಲ್ಲ. ಅತಿ ದೊಡ್ಡ ವಂಚನೆ ಭಾಗ 6. ಅನೇಕರು ಸತ್ಯದಿಂದ ದೂರ ಸರಿಯುತ್ತಾರೆ, ದೂರ ಹೋಗುತ್ತಾರೆ. 2 ಥೆಸಲೋನಿಕ 2:3, 1 ತಿಮೋಥಿ 4:1 ಧರ್ಮ ಭ್ರಷ್ಟತೆ ಆಗುತ್ತದೆ. ಅನೇಕರು ದೇವರ ನಂಬಿಕೆಯಿಂದಲೇ ದೂರ ಹೋಗುತ್ತಾರೆ. ಬರುವವರಿಗೆ ಕರ್ತನ ದಿನವೂ ಬರುವುದಿಲ್ಲ ಎಂದು ಪೌಲನು ಹೇಳುತ್ತಾನೆ. ಧರ್ಮ ಭ್ರಷ್ಟರು ಯಾರು ಮಾಡುತ್ತಾರೆ, ಅವರಿಗೆ ಕರ್ತನ ದಿನವೂ ಬರುವುದಿಲ್ಲ ಅವರ ಜೀವನದಲ್ಲಿ. ಅದಕ್ಕೋಸ್ಕರ ಇದು ಲೋಕವು ಕ್ರಿಸ್ತನನ್ನು ತಿರಸ್ಕರಿಸುವುದಿಲ್ಲ, ಲೋಕವು ಈಗಾಗಲೇ ಆತನನ್ನು ತಿರಸ್ಕರಿಸಿದೆ. ಇದು ಕ್ರೈಸ್ತರೆಂದು ಹೇಳಿಕೊಳ್ಳುವ ವಿಶ್ವಾಸಿಗಳು ಸತ್ಯವನ್ನು ತ್ಯಜಿಸುವಂಥದ್ದಾಗಿದೆ. ಸತ್ಯವನ್ನು ಯಾರು ತ್ಯಜಿಸ್ತಾ ಇದ್ದಾರೆ, ಬೇರೆಯವರು ತ್ಯಜಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲ. ಕ್ರೈಸ್ತರಲ್ಲಿ ಇದ್ದುಕೊಂಡು ಅವರೇ ಸತ್ಯವನ್ನು ತಿರಸ್ಕರಿಸುವಂಥವರು ಧರ್ಮ ಭ್ರಷ್ಟತೆ ಮಾಡುತ್ತಾ ಇದ್ದಾರೆ. ಇದಕ್ಕೆ ಇಂಗ್ಲಿಷ್ನಲ್ಲಿ ಅಪೋಸ್ಟಸಿ ಎಂಬುದಾಗಿ ಹೇಳುತ್ತೇವೆ. ಇದನ್ನು ನಾವು ಇವತ್ತಿನ ಸಮಯದಲ್ಲಿ ಬಹಳಷ್ಟು ನೋಡುತ್ತಾ ಇದ್ದೇವೆ. ಇವರ ವಿಷಯದಲ್ಲಿ ಕುರಿತಾಗಿ ಇವರು ದೇವರಿಂದ ದೂರ ಹೋಗುತ್ತಾರೆ ಎಂಬುದಾಗಿ ಕೂಡ ಇದು ಅಂತ್ಯಕಾಲದ ವಂಚನೆ ಆಗಿದೆ. ಅಂತ್ಯಕಾಲದ ಅತಿ ದೊಡ್ಡ ಸುಳ್ಳು ಭಾಗ 7. ಕ್ರಿಸ್ತ ವಿರೋಧಿಯ ಆತ್ಮವು ಈಗಾಗಲೇ ಅಸ್ತಿತ್ವದಲ್ಲಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅನೇಕರು ಕೇವಲ ಭವಿಷ್ಯದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಕ್ರಿಸ್ತ ವಿರೋಧಿ ಬರುತ್ತಾನೆ, ಅವನು ಬಂದಾಗ ಮಾತ್ರ ನಮ್ಮನ್ನು ಮೋಸಗೊಳಿಸುತ್ತಾನೆ ಎಂಬುದಾಗಿ ಅಲ್ಲ, ಇವಾಗಲೂ ಕೂಡ ಕ್ರಿಸ್ತ ವಿರೋಧಿಯ ಆತ್ಮವು ಇದೆ ಎಂಬುದಾಗಿ ನಮ್ಮ ವಾಕ್ಯ ಹೇಳುತ್ತದೆ. 1 ಯೋಹಾನ 2:18 ಮತ್ತು 4:3 ಅನೇಕ ಕ್ರಿಸ್ತ ವಿರೋಧಿಗಳು ಈಗಾಗಲೇ ಬಂದಿದ್ದಾರೆ.
ಕ್ರಿಸ್ತ ವಿರೋಧಿ ಆತ್ಮವು ಈಗಾಗಲೇ ಲೋಕದಲ್ಲಿದೆ ಎಂಬುದಾಗಿ ಇಲ್ಲಿ ಯೋಹಾನನು ಆಗಿನ ಮೊದಲನೇ ಶತಮಾನದಲ್ಲಿಯೇ ಅಲ್ಲಿರುವಂಥ ಕ್ರೈಸ್ತರಿಗೆ ಹೇಳಿರುವಂಥದ್ದಾಗಿದೆ. ಅಂದರೆ ಕ್ರಿಸ್ತ ವಿರೋಧಿ ಆತ್ಮ ವಂಚಿಸುವುದಕ್ಕೋಸ್ಕರ, ದೇವರ ವಾಕ್ಯದಿಂದ ದೇವರ ಜನರನ್ನು ದೂರ ಒಯ್ಯುವುದಕ್ಕೋಸ್ಕರ, ನಂಬಿಕೆಯಿಂದ ದೂರ ಒಯ್ಯುವುದಕ್ಕೋಸ್ಕರ ಆ ಆತ್ಮ ವಂಚಿಸುತ್ತಲೇ ಇರುತ್ತದೆ. ಅದಕ್ಕೋಸ್ಕರ ಈ ಒಂದು ಕ್ರಿಸ್ತ ವಿರೋಧಿ ಆತ್ಮ ಏನು ಮಾಡುತ್ತಾ ಇದೆ, ಅನೇಕ ಬೋಧಕರಿಗೆ ಈ ಒಂದು ಆತ್ಮವನ್ನು ವಂಚಿಸುತ್ತಾ ಅವರಿಗೆ ಬೇಕಾಗಿರುವಂಥ ಲೌಕಿಕ ಆಶೀರ್ವಾದಗಳನ್ನು ಅವರಿಗೆ ಶೋಧನೆಯಲ್ಲಿ ಬೀಳಿಸುತ್ತಾ ವಾಕ್ಯಗಳನ್ನು ಹೇಗಾದರೂ ಮಾಡಿ ದೇವರ ರಾಜ್ಯದಿಂದ ಜನರು ನಂಬಿಕೆಯಿಂದ ದೃಢವಾಗಿರುವಂಥ ಸತ್ಯದಿಂದ ದೂರ ಒಯ್ಯಬೇಕೆನ್ನುವಂಥ ಕೆಲಸ ಈ ಕ್ರಿಸ್ತ ವಿರೋಧಿ ಆತ್ಮ ಅನೇಕ ದೇವ ಸೇವಕರು ಬೋಧಕರೆಂಬುದಾಗಿ ಹೇಳಿಕೊಳ್ಳುತ್ತಿರುವಂಥವರ ಮೂಲಕವಾಗಿ ಮಾಡುತ್ತಾ ಇದೆ. ಅಂತ್ಯಕಾಲದ ಅತಿ ದೊಡ್ಡ ಸುಳ್ಳು ಭಾಗ 8, ಸೂಚಕ ಕಾರ್ಯಗಳನ್ನು ಮತ್ತು ಅದ್ಭುತಗಳನ್ನು ವಂಚಿಸುತ್ತವೆ. ಈಗಾಗಲೇ ನಾವು ನೋಡುತ್ತಾ ಇದ್ದೇವೆ, ಎಲ್ಲರೂ ಅದ್ಭುತಗಳೇ ಮಾಡುತ್ತಾ ಇದ್ದಾರೆ, ಎಲ್ಲರೂ ಸೂಚಕ ಕಾರ್ಯಗಳಲ್ಲೇ ಮಾಡುತ್ತಾ ಇರುವಂಥವರಾಗಿದ್ದಾರೆ. ಎಲ್ಲರೂ ನಾನು ಅದ್ಭುತ ಮಾಡುವಂಥವನಾಗಿದ್ದೇನೆ, ನನಗೆ ದೇವರ ಅಂಥ ವರ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಕೆಲವು ಅದ್ಭುತಗಳು ಆಗದೇ ಇರುವಂಥ ಸಮಯದಲ್ಲಿ ನಿಂಬಲ್ಲಿ ನಂಬಿಕೆಯಲ್ಲಿ ಎಂಬುದಾಗಿ ಹೇಳುತ್ತಾರೆ. ಈ ರೀತಿಯಾದ ವಂಚನೆಗಳು ಈಗಾಗಲೇ ನಡೀತಾವೆ, ನಾವು ಕಣ್ಣೆದುರಿಗೆ ನಾವು ನೋಡುತ್ತಾ ಇದ್ದೇವೆ. ಅದಕ್ಕೋಸ್ಕರ ಮತ್ತೆ 24 ಮತ್ತು 2 ಥೆಸಲೋನಿಕ 2:9-10 ಸುಳ್ಳು ಕ್ರೈಸ್ತರು ಮತ್ತು ಸುಳ್ಳು ಪ್ರವಾದಿಗಳು ಮಹಾ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡುವರು ಮತ್ತು ಎಷ್ಟರ ಮಟ್ಟಿಗಿರುತ್ತದೆ ಅಂದರೆ ಸಾಧ್ಯವಾದರೆ ಆರಿಸಿಕೊಳ್ಳುವವರನ್ನು ಕೂಡ ವಂಚಿಸ್ತಾರೆ ಎಂಬುದಾಗಿ. ಅಂದರೆ ಯೇಸು ಕ್ರಿಸ್ತನು ಆರಿಸಿಕೊಂಡಿರುವಂತಹ ಮಕ್ಕಳು, ದೃಢವಾಗಿ ನಿಂತಿರುವಂಥ ಮಕ್ಕಳನ್ನು ಕೂಡ ಅವರು ವಂಚಿಸುವಂಥ ಸಾಮರ್ಥ್ಯ ಹೊಂದಿರುತ್ತಾರೆ. ಅಂಥವರು ಕೂಡ ದೇವರ ರಾಜ್ಯದಿಂದ ದೂರ ಒಯ್ಯುವಂಥ ಅಂಥ ವಂಚನೆ ಮಾಡುತ್ತಾರೆ ಈ ಒಂದು ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳೆಂಬುದಾಗಿ ಹೇಳಿಕೊಂಡು. ಅದಕ್ಕೋಸ್ಕರ ಅದ್ಭುತಗಳು ಅಂತಿಮ ಪರೀಕ್ಷೆಯಲ್ಲ, ಬೋಧನೆ ಅಂತಿಮ ಪರೀಕ್ಷೆ ಆಗಿದೆ. ಇವಾಗ ನಮಗೆ ಕ್ರಿಸ್ತ ವಿರೋಧಿ ಬಂದಾಗ ನಿಮಗೆ ಅದ್ಭುತ ಮಾಡಿ ಅವನು ಅದ್ಭುತದಲ್ಲಿ ನೀವು ಕ್ರೈಸ್ತರಿದ್ದರೋ ಇಲ್ಲವೋ ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. ಅವನು ನಿಮ್ಮ ಹೃದಯದಲ್ಲಿ ಎಂಥ ಒಂದು ಬೋಧನೆ ಇದೆ, ಆ ಯಾವ ನಿಮಿತ್ತವಾಗಿರುವಂಥ ದೇವರ ವಾಕ್ಯಗಳಿಂದ ನಿಮ್ಮ ಬೋಧನೆ ದೃಢಪಡಿಸಲಾಗಿದೆ ಎಂಬುದಾಗಿ ಅದನ್ನು ನೋಡಿ ಅಂತ್ಯಕಾಲದಲ್ಲಿ ಈ ಕ್ರಿಸ್ತ ವಿರೋಧಿ ನಿಮ್ಮನ್ನು ವಂಚಿಸ್ತಾನೆ. ಅದಕ್ಕೋಸ್ಕರ ಬೋಧನೆ, ದೇವರ ವಾಕ್ಯ, ಈ ವಿಷಯಗಳೇ ಸತ್ಯವಾಗಿ ನಿಮ್ಮ ಹೃದಯದಲ್ಲಿದ್ದರೆ ಮಾತ್ರ ನೀವು ವಂಚನೆಯಲ್ಲಿ ಒಳಗಾಗುವುದಿಲ್ಲ. ಅಂತ್ಯಕಾಲದ ಅತಿ ದೊಡ್ಡ ಸುಳ್ಳು ಭಾಗ 9, ಜನರು ಸುಳ್ಳನ್ನು ನಂಬುವ ಮುನ್ನ ಸತ್ಯವನ್ನು ತಿರಸ್ಕರಿಸ್ತಾರೆ ಎಂಬುದಾಗಿ. ಪೌಲನು ಇದನ್ನು ಮುಂಚೆಯೇ ತಿಳಿಸಿದ್ದಾನೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2:10-12. ಮೊದಲನೇದಾಗಿ ಸತ್ಯ ತಿರಸ್ಕಾರ, ಅವರು ಸತ್ಯವನ್ನು ಪ್ರೀತಿಸಲು ನಿರಾಕರಿಸುತ್ತಾರೆ ಎಂಬುದಾಗಿ. ದೇವರ ಪ್ರತಿಕ್ರಿಯೆಯಾಗಿರುತ್ತದೆ. ಅದರಿಂದ ದೇವರು ಪ್ರಬಲವಾದ ಭ್ರಾಂತಿ ಕಳುಹಿಸುತ್ತಾನೆ. ಆ ಕಳಿಸಿದ ಮೇಲೆ ಅವರು ಸುಳ್ಳನ್ನು ನಂಬುವಂಥವರಾಗಿರುತ್ತಾರೆ. ಅದಕ್ಕೋಸ್ಕರ ಈ ತಿರಸ್ಕರಿಸುವಂಥದ್ದು ಸತ್ಯವನ್ನಾಗಿದೆ. ಸತ್ಯವನ್ನು ಪ್ರೀತಿಸುವಂಥದ್ದು ಜನರು ತಿರಸ್ಕರಿಸ್ತಾರೆ ಈ ಅಂತ್ಯಕಾಲದಲ್ಲಿ. ಅದಕ್ಕೆ ಈ ಸತ್ಯವನ್ನು ತಿರಸ್ಕರಿಸುವಂಥದ್ದೇ ಸುಳ್ಳನ್ನು ಅಪ್ಪಿಕೊಳ್ಳುವಂಥದ್ದಾಗಿದೆ. ಅಂತ್ಯಕಾಲದ ಅತಿ ದೊಡ್ಡ ಸುಳ್ಳು ಭಾಗ 10, ಕೊನೆಯದಾಗಿ ಸಭೆಯ ಅತಿ ದೊಡ್ಡ ರಕ್ಷಣೆ ಏನಾಗಿದೆ. ಇವಾಗ ಭಯ, ಊಹಾಪೋಹ ಅಥವಾ ಪಿತೂರಿ ಸಿದ್ಧಾಂತಗಳು ನಮ್ಮ ರಕ್ಷಣೆಯಲ್ಲ. ಯಾವುದೇ ರೀತಿಯಾದ ಒಂದು ವಿಷಯಗಳು ನಮ್ಮ ರಕ್ಷಣೆ ಮಾಡುವುದಿಲ್ಲ. ನಮಗೆ ರಕ್ಷಣೆ ಮಾಡುವಂಥದ್ದು ಸತ್ಯವೇದವು ನಮಗೆ 4 ರಕ್ಷಣೆಗಳು ನೀಡುತ್ತದೆ ಎಂಬುದಾಗಿ ನೋಡುತ್ತೇವೆ. 4 ರಕ್ಷಣೆಗಳು ಯಾವ್ಯಾವು ಇವಾಗ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ವಾಕ್ಯದಲ್ಲಿ ನೆಲೆಸಿರಿ. ಬರೀ ಓದುವಂಥದ್ದಲ್ಲ, ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅದರಲ್ಲಿ ನೀವು ನೆಲೆಗೊಳ್ಳಬೇಕು. ಯೇಸು ಸ್ವಾಮಿ ಯೋಹಾನ 15 ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ವಾಕ್ಯದಲ್ಲಿ ನೆಲೆಸಿರಿ. ಬಹಳಷ್ಟು ಮುಖ್ಯವಾಗಿದೆ. ಯೋಹಾನ 8:31-32 ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ವಾಕ್ಯದಲ್ಲಿ ನೆಲೆಸಿದಾಗ ಸತ್ಯವಿರುತ್ತದೆ, ಅದೇ ನಿಮಗೆ ಬಿಡುಗಡೆ ಮಾಡುತ್ತದೆ. ಎರಡನೇದಾಗಿ ಪ್ರತಿಯೊಂದು ಆತ್ಮವನ್ನು ಪರೀಕ್ಷಿಸಬೇಕು. ಸೂಚಕ ಕಾರ್ಯಗಳನ್ನು ಮಾಡುವಂಥವರು, ಬಹಳಷ್ಟು ಅದ್ಭುತಗಳನ್ನು ಮಾಡುವಂಥವರು ಈ ರೀತಿಯಾಗಿ ಪ್ರವಾದನೆಗಳನ್ನು ಮಾಡುತ್ತಾ ಇದ್ದಾರೆ. ದೇವರ ಆತ್ಮನ ಅವರ ಜೊತೆ ಇದೆ. ಎಲ್ಲವನ್ನು ನಂಬುವಂಥದ್ದಲ್ಲ. ಇವಾಗ ಯಾವುದೇ ರೀತಿಯ ಅದ್ಭುತ ಕಾರ್ಯಗಳು, ಯಾವುದೇ ರೀತಿಯಾದ ಸೂಚಕ ಕಾರ್ಯಗಳು ಇವನು ಮಾತ್ರ ಮಾಡುತ್ತಾನೆ ಎಂಬುದಾಗಿ ಅಲ್ಲ. ಇವಾಗ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಪ್ರಾರ್ಥನೆಯಿಂದ, ನಂಬಿಕೆಯಿಂದ, ನೀತಿವಂತನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಯಾರೇ ಕೂಡ ಆ ಪ್ರಾರ್ಥನೆಯಿಂದ ಅದ್ಭುತ ಸೂಚಕ ಕಾರ್ಯಗಳು ಆಗಬಹುದು. ಅದು ದೇವರ ಇಚ್ಛೆವಾಗಿದೆ, ಇಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ಇಚ್ಛೆ ಅಲ್ಲ. ಅದಕ್ಕೋಸ್ಕರ ಈ ಒಂದು ಆತ್ಮವನ್ನು ನೀವು ಪರೀಕ್ಷಿಸಬೇಕು. ಇದನ್ನು 1ನೇ ಯೋಹಾನ 4:1 ನೋಡುತ್ತೇವೆ. ಮೂರನೇದಾಗಿ ಸತ್ಯಬೋಧನೆಯನ್ನು ಹಿಡಿದುಕೊಳ್ಳಿರಿ. ಸತ್ಯಬೋಧನೆ ನೀವು ಬಿಟ್ಟು ಬಿಡಬಾರದು. ಸತ್ಯಬೋಧನೆಯನ್ನು ಮಾತ್ರ ನೀವು ಹಿಡಿದುಕೊಳ್ಳಬೇಕು, ಅದು ತಿಳಿದುಕೊಳ್ಳಬೇಕು. ಇವಾಗ ಯಾರೇ ಕೂಡ ಹೇಳಿದ್ದಾಗ ವಾಕ್ಯ ಅದು ಸತ್ಯವಾಗಿದೆಯೋ ಇಲ್ಲವೋ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಜವಾಬ್ದಾರಿ, ಕರ್ತವ್ಯ ನಿಮ್ಮದಾಗಿದೆ. ಅದಕ್ಕೋಸ್ಕರ ಅದರ ನಿಮಿತ್ತವಾಗಿರುವಂಥ ಒಂದು ಅಧ್ಯಯನವನ್ನು ಮಾಡಿರಿ, ಸಮಯ ತೆಗೆದುಕೊಳ್ಳಿರಿ, ಅದನ್ನು ಹಿಡಿದುಕೊಳ್ಳಿರಿ. ಇಲ್ಲಿ 2ನೇ ತಿಮೋತಿ 1:13
ಅಪೋಸ್ತಲರ ಬೋಧನೆಯನ್ನು ನೀವು ಕಾಪಾಡಿ. ಅವರು ಹೇಳಿರುವಂಥ ವಾಕ್ಯಗಳಲ್ಲಿರುವಂಥ ಎಲ್ಲ ಬೋಧನೆಗಳನ್ನು ನೀವು ಇಟ್ಟುಕೊಳ್ಳಬೇಕು. 4ನೇದಾಗಿ, ನಂಬಿಕೆಯಿಂದ ತಾಳಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯಾದ ಕ್ರಿಸ್ತನ ಮೂಲಕ ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ಬರ್ತಿರುವಾಗ ಅದನ್ನು ನೀವು ತಾಳಿಕೊಳ್ಳಿರಿ, ನಂಬಿಕೆಯನ್ನು ಹಿಡಿದಿಟ್ಟುಕೊಳ್ಳಿರಿ. ಮತ್ತಾಯ 24:13, ಕಡೆ ತನಕ ತಾಳಿಕೊಳ್ಳುವವನೇ, ಕಡೆ ತನಕ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವವನೇ ರಕ್ಷಿಸಲ್ಪಡುವನೆಂಬುದಾಗಿ ಅಲ್ಲಿ ವಾಕ್ಯವು ಹೇಳುತ್ತದೆ. ಅದಕ್ಕೋಸ್ಕರ ಸಭೆಯ ಅತಿ ದೊಡ್ಡ ರಕ್ಷಣೆ ಒಂದು 4 ವಿಷಯಗಳು ಮಾಡುವಂಥದ್ದಾಗಿದೆ. 4 ವಿಷಯಗಳಲ್ಲಿ ನೀವು ವಿಫಲರಾಗಬೇಡಿರಿ. ಈಗಿನಿಂದಲೇ ನೀವು ಮಾಡುವುದಕ್ಕೆ ಪ್ರಾರಂಭಿಸಿರಿ. ಇವಾಗ ಒಂದು ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂತಹ ಈ ಒಂದು ಚಾಟನ್ನು ಗಮನಿಸಿ. ಇದರಲ್ಲಿ ದೇವರ ವಾಕ್ಯಗಳಿವೆ ಮತ್ತು ಆ ವಾಕ್ಯಗಳ ನಿಮಿತ್ತವಾಗಿ ದೇವರು ನಮಗೆ ಯಾವ ವಿಷಯದಲ್ಲಿ ಎಚ್ಚರಿಕೆಗೊಳಿಸಿದ್ದಾನೆ ಎನ್ನುವಂಥ ಕೆಲವು ವಿಷಯಗಳು ಕೂಡ ಇವೆ. ನೀವು ಪಾಸ್ ಮಾಡಿ ಇದನ್ನು ನೀವು ಅಧ್ಯಯನ ಮಾಡಬಹುದು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ತೀರ್ಮಾನ ಅತ್ಯಂತ ಅಪಾಯಕಾರಿ ಅಂತ್ಯಕಾಲದ ವಂಚನೆಯು ಕೇವಲ ಬಾಹ್ಯ ರಾಜಕೀಯ ವ್ಯವಸ್ಥೆ ಅಥವಾ ಭವಿಷ್ಯದ ಪ್ರಪಂಚದ ಆಡಳಿತಗಾರನಲ್ಲ. ಇದು ನಂಬಿಕೆಯ ಭಾಷೆಯನ್ನು ಉಳಿಸಿಕೊಂಡು ಕ್ರಿಸ್ತನ ಮತ್ತು ಆತನ ವಾಕ್ಯದ ಅಧಿಕಾರವನ್ನು ತ್ಯಜಿಸುವ ನಕಲಿ ಕ್ರೈಸ್ತತ್ವವಾಗಿದೆ. ಇದೇ ಸೈತಾನನ ಬಹಳಷ್ಟು ದೊಡ್ಡ ಆಯುಧ ವಂಚನೆಯಲ್ಲಿ ಒಳಗೊಳಿಸುವಂಥದ್ದಾಗಿದೆ. ಇದನ್ನೇ ನಾವು ಕಾಪಾಡಿಕೊಳ್ಳುವಂಥದ್ದಾಗಿದೆ. ಅದಕ್ಕೋಸ್ಕರ ಈ ಒಂದು ಭರವಸೆ, ನಿಷ್ಠೆ, ಸತ್ಯವೇದದ ಬೋಧನೆ, ಆತ್ಮಿಕ ವಿವೇಚನೆ, ಪರಿಶುದ್ಧತೆ ಮತ್ತು ಸತ್ಯದ ಮೇಲಿನ ಪ್ರೀತಿ ಮೂಲಕ ವಿಶ್ವಾಸಿಗಳು ರಕ್ಷಿಸಲ್ಪಡುತ್ತಾರೆ. ಅಂತಿಮ ಪ್ರಚೋದನೆ ಊಹಾಪೋಹೆಗಳಲ್ಲ, ಬದಲಾಗಿ ನಂಬಿಗಸ್ತಿಕೆಯಲ್ಲಿದೆ. ಆದ ಕಾರಣ ಎಚ್ಚರವಾಗಿರ್ರಿ, ನಿಮ್ಮ ಕರ್ತನು ಯಾವ ಗಳಿಗೆಯಲ್ಲಿ ಬರುವನು ನಿಮಗೆ ತಿಳಿಯದು. ಮತ್ತಾಯ 24:42. ಸ್ಥಿರಚಿತ್ತರು, ಕದಲದವರು, ಕರ್ತನ ಕೆಲಸದಲ್ಲಿ ಯಾವಾಗಲೂ ಆಸಕ್ತರು ಆಗಿರುತ್ತಾರೆ. 1 ಕೊರಿಂಥಿ 15:58. ಅಂತ್ಯಕಾಲದ ವಂಚನೆಗೆ ಬೈಬಲ್ ಪ್ರತಿಕ್ರಿಯೆ ಭಯವಲ್ಲ. ಇದು ಕರ್ತನಾದ ಯೇಸು ಕ್ರಿಸ್ತನಿಗೆ, ಆತನ ಸುವಾರ್ತೆಗೆ ಮತ್ತು ಆತನ ವಾಕ್ಯಕ್ಕೆ ತೋರಿಸುವ ಅಚಲವಾದ ನಿಷ್ಠೆಯಾಗಿದೆ. ಈ ಅಂತ್ಯಕಾಲದ ವಂಚನೆಗಳು 10 ಇದರಲ್ಲಿ ಬಿದ್ದು ಹೋಗುವಂಥದ್ದು. ಇದು ಬಹಳಷ್ಟು ಕ್ರೈಸ್ತ ಜೀವನದಲ್ಲಿಯೇ ಇದ್ದುಕೊಂಡು, ಸಭೆಯಲ್ಲಿಯೇ ಇದ್ದುಕೊಂಡು ವಂಚಿಸುವಂಥದ್ದಾಗಿದೆ. ಬಹಳಷ್ಟು ಭಯಂಕರವಾಗಿದೆ. ಇದನ್ನು ತಿಳಿದುಕೊಂಡು, ಅರ್ಥ ಮಾಡಿಕೊಂಡು, ಸತ್ಯದಲ್ಲಿ ಇದ್ದು ನೆಲೆಗೊಂಡಿರುವಂಥ ದೇವರ ವಾಕ್ಯದಲ್ಲಿರುವಂಥವನೇ ಕೊನೆಯ ತನಕ ರಕ್ಷಿಸಲ್ಪಡುವನು. ನಾನು ನಂಬುತ್ತೇನೆ ಈ ಒಂದು 10 ವಿಷಯಗಳಿಂದ ಅಂತ್ಯಕಾಲದ ವಂಚನೆಗಳು ಯಾವ್ಯಾವಾಗಿವೆ, ಹೇಗೆ ನಡೀತಾ ಇವೆ, ಇನ್ನು ಮುಂದೆಯೂ ನಡೀತಾ ಇರುತ್ತವೆ ದೇವರ ಬರೋಣ ತನಕ. ಎಚ್ಚರವಾಗಿರ್ರಿ, ರಕ್ಷಣೆ ದೇವರಿಂದ ಪಡೆದುಕೊಳ್ಳಿರಿ. ಕೊನೆಯದಾಗಿ ಎಲ್ಲ ಪ್ರೀತಿಯ ದೇವಜನರಿಗೆ ಕೇಳಿಕೊಳ್ಳುವಂಥದ್ದು, ನಮ್ಮ ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಳ್ಳಿರಿ. ಈಗಾಗಲೇ 3 ಜನರು ಮೆಂಬರ್ಶಿಪ್ ತೆಗೆದುಕೊಂಡಿದ್ದಾರೆ. ದೇವರು ಅವರನ್ನು ಆಶೀರ್ವದಿಸಲಿ. ಇದೇ ರೀತಿಯಾಗಿ ನಮ್ಮ ಸೇವೆ ಮುಂದುವರಿಯಲಿ. ಈ ವಾಕ್ಯಗಳು ಇನ್ನೂ ನಿಮಗೆ ತಿಳಿಸಲ್ಪಡಲಿ. ಇನ್ನು ಅನೇಕ ವಿಷಯಗಳಲ್ಲಿ ದೇವರು ಈ ಒಂದು ಸೇವೆಯನ್ನು ಮುಂದಕ್ಕೆ ಒಯ್ಯಲಿ ಎನ್ನುವಂಥ ನಿಮಗೆ ಇಷ್ಟವಾದರೆ ಮೆಂಬರ್ಶಿಪ್ ತೆಗೆದುಕೊಳ್ಳುವುದರ ಮೂಲಕವಾಗಿ ಒಂದು ಸ್ವಲ್ಪ ಕಾಣಿಕೆ ಹಣ ನಮ್ಮ ಸೇವೆಗೆ ಸಹಾಯವಾಗುತ್ತದೆ. ನಾನು ನಂಬುತ್ತೇನೆ ಒಂದು ವಿಡಿಯೋ ಮೂಲಕವಾಗಿ ದೇವರು ನಿಮ್ಮನ್ನು ಮಾತಾಡಿದ್ದಾನೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಸಬ್ಸ್ಕ್ರೈಬ್ ಮಾಡುವಂಥದ್ದನ್ನು ಮರೆಯಬೇಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ದೇವರ ಪರಿಶುದ್ಧ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಎಲ್ಲರಿಗೂ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ತ್, ಆಮೆನ್.